ಎಫೆಸ 4ನೇ ಅಧ್ಯಾಯ 32ನೇ ವಾಕ್ಯ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ. ನೀವು ನಿಮ್ಮ ಹೃದಯದಲ್ಲಿ ಏನನ್ನು ಇಷ್ಟಪಟ್ಟು ಏನನ್ನು ಪ್ರಾರ್ಥನೆಯಲ್ಲಿ ಕೇಳಿಕೊಳ್ಳುತ್ತೀರೋ ಕರ್ತನು ಅದನ್ನು ನಿಮಗೆ ಅನುಗ್ರಹಿಸುವರು ಎಂದು ನಾವು ಧ್ಯಾನಿಸಿ ಬರುತ್ತೇವೆ. ಕೆಲವು ಸಮಯಗಳಲ್ಲಿ ಕೆಲವರು ನಾವು ಇಷ್ಟಪಟ್ಟು ಪ್ರಾರ್ಥಿಸಿ ನೋಡುತ್ತೇವೆ, ನನ್ನ ಪ್ರಾರ್ಥನೆಗೆ ಮಾತ್ರ ಕರ್ತನ ಉತ್ತರವನ್ನು ಕೊಡದೆ ಇನ್ನೂ ನಿಧಾನ ಮಾಡುತ್ತಿದ್ದಾರೆ ಎಂದು ಯೋಚಿಸಬಹುದು. ನಮ್ಮ ಇಷ್ಟಾರ್ಥವನ್ನು ಕರ್ತನ ಬಳಿ ಹೇಳಿ ನಾವು ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸಬೇಕು? ಮೊದಲನೆಯದಾಗಿ ಕ್ಷಮಿಸಿರಿ. ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ನೀವು ಕ್ಷಮಿಸದೇ ಇರುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸದೇ ಇರುವರು. ಮಾರ್ಕ್ 11ನೇ ಅಧ್ಯಾಯ 25-26ನೇ ವಚನ. ದೇವ ಮಕ್ಕಳಾಗಿರುವ ನಿಮಗೆ ಕರ್ತನು ಮುಖ್ಯವಾದ ಒಂದು ಕಾರ್ಯವನ್ನು ಹೇಳುತ್ತಾನೆ. ನಿಮ್ಮ ಆರೋಗ್ಯಕ್ಕಾಗಿಯೋ ಆಶೀರ್ವಾದಕ್ಕಾಗಿಯೋ ಬಿಡುಗಡೆಗಾಗಿಯೋ ಜಯಕ್ಕಾಗಿಯೋ ವ್ಯಾಪಾರಕ್ಕಾಗಿಯೋ ಮಕ್ಕಳ ಮದುವೆಗಾಗಿಯೋ ಗರ್ಭದ ಫಲಕ್ಕಾಗಿಯೋ ಯಾವುದೋ ಒಂದು ಆಶೀರ್ವಾದಕ್ಕಾಗಿ ಅಧಿಕ ನಂಬಿಕೆಯಿಂದ ಸ್ಪಷ್ಟವಾಗಿ ವಾಗ್ದಾನಗಳನ್ನು ಹೇಳಿ ಅನೇಕ ದಿನಗಳಿಂದ ನೀವು ಪ್ರಾರ್ಥಿಸುತ್ತಿರುವಾಗಲೂ ಇನ್ನೂ ಅದ್ಭುತ ನಡೆಯಲಿಲ್ಲ. ನಾನು ಇನ್ನು ಪ್ರಾರ್ಥಿಸುತ್ತಲೇ ಇದ್ದೇನೆ, ಇನ್ನೂ ಒಂದು ಬದಲಾವಣೆಯನ್ನು ಕಾಣಲಾಗಲಿಲ್ಲವಲ್ಲ ಎಂದು ನೀವು ಯೋಚಿಸಬಹುದು. ಆದರೆ ಕರ್ತನಾದ ಯೇಸು ನೀವು ಯಾವುದೋ ಒಂದು ಕಾರ್ಯದಲ್ಲಿ ಅದ್ಭುತವನ್ನು ಎದುರು ನೋಡುತ್ತಾ ಪ್ರಾರ್ಥಿಸುವಾಗ ಒಬ್ಬರ ಮೇಲೆ ನಿಮಗೆ ಯಾವುದೋ ಒಂದು ಕೊರತೆ ಉಂಟಾಗಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸುವಂತೆ ಆ ಕೊರತೆಯನ್ನು ಅವರಿಗೆ ಕ್ಷಮಿಸಿರಿ ಎಂದು ಹೇಳುತ್ತಾರೆ. ನೀವು ಕ್ಷಮಿಸುವ ಹೃದಯ ಇರುವವರಾಗಿರಬೇಕು. ಯಾರ ಬಳಿಯಾದರೂ ನಿಮಗೆ ಕೊರತೆ ಇದ್ದರೆ ಅವರನ್ನು ಕ್ಷಮಿಸಿರಿ. ನೀವು ಕ್ಷಮಿಸಿದರೆ ನಿಮ್ಮ ಅದ್ಭುತವೂ ನಡೀತದೆ. ನೀವು ಬೇರೆಯವನ್ನು ಕ್ಷಮಿಸಿದರೆ ನಿಮ್ಮ ಪ್ರಾರ್ಥನೆಯನ್ನು ಕರ್ತನು ಕೇಳಿ ಅದ್ಭುತವನ್ನು ಮಾಡುವರು. ಕ್ಷಮಿಸದೇ ಹೋದರೆ ಅದ್ಭುತವು ನಡೆಯದು. ಒಬ್ಬರ ಹೆಸರಿನಲ್ಲಿ ನಿಮಗೆ ಕೊರತೆ ಇರಬಹುದು, ಆ ಒಬ್ಬರು ನಿಮ್ಮ ಮನೆಯೊಳಗೆ ಇರಬಹುದು. ಕೆಲವರಿಗೆ ತನ್ನ ಗಂಡನ ಮೇಲೆ ದ್ವೇಷ ಅಸೂಯೆ ಇರಬಹುದು, ತನ್ನ ಹೆಂಡತಿ ಮೇಲೆ ಮನಸ್ತಾಪ, ಕೆಲವರಿಗೆ ತಮ್ಮ ಮಕ್ಕಳ ಮೇಲೆ ಬೇಸರ, ಕೆಲವರಿಗೆ ತನ್ನ ಎತ್ತವರ ಮೇಲೆ ಕಷ್ಟ. ಅವರು ಒಬ್ಬರಿಗೊಬ್ಬರು ಪ್ರತ್ಯಕ್ಷವಾಗಿ ಮಾತನಾಡಿಕೊಂಡರೂ ಅವರ ಹೃದಯದಲ್ಲಿ ಒಂದು ರೀತಿಯಾದ ಕಹಿ ಇರುತ್ತದೆ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಮೇಲಿನ ಅಧಿಕಾರಿ ಬೈದಂತಹ ರೀತಿಯು ನಿಮ್ಮನ್ನು ಬಾಧಿಸಿರಬಹುದು. ನಿಮ್ಮೊಂದಿಗೆ ಕೆಲಸ ಮಾಡಿಕೊಂಡಿದ್ದ ಒಬ್ಬರು ನಿಮ್ಮ ಬಗ್ಗೆ ಅಧಿಕಾರಿಯ ಬಳಿಗೆ ತಪ್ಪಾಗಿ ಹೇಳಿಕೊಟ್ಟಿರಬಹುದು. ಆ ಮನುಷ್ಯನನ್ನು ಒಂದಾಗಿ ಓದುವಂತಹ ಮಕ್ಕಳ ಮೇಲೆ ಏನೋ ಒಂದು ಕಷ್ಟ. ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಪಕ್ಕದ ಅಂಗಡಿಯವರ ಹತ್ತಿರ ಏನೋ ಒಂದು ಕಷ್ಟ. ನೀವು ಕೆಲಸವನ್ನು ಮಾಡುವ ಸ್ಥಳದಲ್ಲಿ ಪಕ್ಕದ ಅಂಗಡಿಯವರ ಹತ್ತಿರ ಒಂದು ಕಷ್ಟ. ನಿಮ್ಮ ಪಕ್ಕದ ಮನೆಯವರ ಮೇಲೆ ಏನೋ ಒಂದು ರೀತಿಯ ಮತ್ಸರ ಬೇಸರ ಮನಸ್ತಾಪ ಇರಬಹುದು. ನಿಮ್ಮ ಹೆಂಡತಿಯು ವಿಧೇಯತೆ ಆಗದೇ ಇರಬಹುದು, ಅಥವಾ ನಿಮ್ಮ ಮಕ್ಕಳು ನಿಮ್ಮನ್ನು ಕಷ್ಟಪಡಿಸುವ ಕಾರ್ಯವಾಗಿರಬಹುದು, ಅತ್ತೆಯಿಂದ ಬಾಧೆಗೊಳಗಾಗಿರಬಹುದು, ಅಥವಾ ನಿಮ್ಮ ಸೊಸೆಯಿಂದ ಅಳಿಯನಿಂದ ಬಾಧೆಗೊಳಗಾಗಿರಬಹುದು. ಅವರ ಮಾತು ಅವರು ನಡೆದುಕೊಂಡಂತಹ ರೀತಿ ನಿಮ್ಮನ್ನು ಗಾಯಪಡಿಸಿರಬಹುದು. ಹೀಗೆ ಏನೋ ಒಂದು ರೀತಿಯಲ್ಲಿ ಯಾರ ಮೇಲಾದರೂ ನಿಮಗೆ ಒಂದು ಕಷ್ಟ ಇರಬಹುದು, ಬೇಸರ ಇರಬಹುದು, ಮನಸ್ತಾಪ ಇರಬಹುದು. ಯೇಸು ಸುಂದರವಾದ ಒಂದು ಕಾರನ್ನು ನಿಮಗೆ ಕಲಿಸಿಕೊಡುತ್ತಾರೆ. ನೀವು ಪ್ರಾರ್ಥಿಸುವಾಗ ಇಬ್ಬರ ಮೇಲೆ ನಿಮಗೆ ಯಾವ ರೀತಿಯಾದ ಕೊರತೆ ಇದ್ದರೂ ಅವರನ್ನು ಕ್ಷಮಿಸಿರಿ. ಈ ಮಾತಿನ ಅರ್ಥವೇನೆಂದರೆ, ನೀವು ನಿಂತು ಪ್ರಾರ್ಥಿಸುವಾಗ ಎಂದು ಏಕೆ ಕರ್ತನು ಹೇಳುತ್ತಾನೆ ಎಂದರೆ, ನೀವು ಕ್ಷಮಿಸದೇ ಹೋದರೆ ನಿಮ್ಮ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ಆದ್ದರಿಂದಲೇ ಯೇಸು ಹೇಳುತ್ತಾರೆ ಕ್ಷಮಿಸಿರಿ ಎಂದು. ಹಾಗಾದರೆ ಕ್ಷಮಿಸುವ ಒಂದು ಹೃದಯ ನಮಗೆ ಬಹಳ ಅಗತ್ಯವಾಗಿದೆ. ಯೇಸು ತಂದೆಯೇ ಇವರಿಗೆ ಕ್ಷಮಿಸಿರಿ, ತಾವು ಮಾಡುವುದು ಏನೆಂದು ಅರಿಯದೇ ಇದ್ದಾರೆ ಎಂದರು. ಲೂಕ 23ನೇ ಅಧ್ಯಾಯ 24ನೇ ವಚನ. ಯೇಸುವನ್ನು ಶಿಲುಬೆಯಲ್ಲಿ ಜಡಿದರು, ಆತನನ್ನು ಅವಮಾನಪಡಿಸಿದರು, ಹೀಯಾಳಿಸಿದರು, ಅವರ ವಸ್ತ್ರಗಳನ್ನು ತೆಗೆದುಕೊಂಡರು, ಅವರನ್ನು ಯಾವ ರೀತಿಯಲ್ಲಿ ಕಷ್ಟಪಡಿಸಲು ಸಾಧ್ಯವೋ ಅಷ್ಟರವರೆಗೆ ಕಷ್ಟಪಡಿಸಿದರು, ಗೇಲಿ ಮಾಡಿದರು, ಮುಖದಲ್ಲಿ ಉಗುಳಿದರು, ಅವರ ತಲೆಯ ಮೇಲೆ ಕೈಗಳಿಂದ ಹೊಡೆದು ವೇದನೆ ಪಡಿಸಿದರು. ಸುಳ್ಳಾದ ಅಪರಾಧಗಳನ್ನು ಹೇಳಿದಂತಹ ಮತದ ಮುಖಂಡರೆಲ್ಲರೂ ಶಿಲುಬೆಯ ಸುತ್ತಲೂ ನಿಂತು ಕೊಂಡಿದ್ದರು. ಆದರೆ ಯೇಸು ರಕ್ತವು ಸುರಿಯಲು ಸಹಿಸಲಾರದಂತಹ ವೇದನೆಯೊಂದಿಗೆ ಶಿಲುಬೆಯಲ್ಲಿ ತೂಗಾಡುತ್ತಿದ್ದಾಗ ತನ್ನನ್ನು ಶಿಲುಬೆಯಲ್ಲಿ ಜಡಿದವರು ಜಡಿಯಲ್ಪಡಲು ಕಾರಣವಾಗಿದ್ದರು. ಸುಳ್ಳಾದ ತಪ್ಪುಗಳನ್ನು ಹೇಳಿದವರು, ಪರಹಾಸ್ಯ ಮಾಡಿದವರು ಎಲ್ಲರಿಗಾಗಿಯೂ ತಂದೆಯೇ ಇವರಿಗೆ ಕ್ಷಮಿಸಿರಿ, ತಾವು ಮಾಡುವುದೆಂದು ಏನೆಂದು ತಿಳಿಯದೇ ಇದ್ದಾರೆ ಎಂದು ಪರಿತಪಿಸಿದರು. ಕೆಲವರು ಮೊದಲಾಗಿ ಅವರು ನನ್ನ ಹತ್ತಿರ ಬಂದು ಕ್ಷಮೆಯನ್ನು ಕೇಳಲಿ, ನಾನು ಅವರನ್ನು ಕ್ಷಮಿಸುತ್ತೇನೆ. ನನ್ನ ಅತ್ತೆ ಮಾನಸಾಂತರ ಹೊಂದಿ ಬಂದು ನನ್ನ ಹತ್ತಿರ ಕ್ಷಮೆಯನ್ನು ಕೇಳಲಿ, ನನ್ನ ಅಳಿಯನು ಮಾನಸಾಂತರ ಹೊಂದಿ ಬಂದು ನನ್ನ ಹತ್ತಿರ ಕ್ಷಮೆಯನ್ನು ಕೇಳಲಿ, ನಾನು ಕ್ಷಮಿಸಿಬಿಡುತ್ತೇನೆ ಎಂದು ಹೇಳುವರು. ಕೆಲವರು ನೋಡಿರಿ,
ಯೇಸು ಸಂಕಟದೊಂದಿಗೆ ಶಿಲುಬೆಯಲ್ಲಿ ತೂಗುವಾಗ ಯಾರು ಅವರ ಹತ್ತಿರ ಬಂದು ಕ್ಷಮೆಯನ್ನು ಕೇಳಿದರು? ಯಾರು ಕೇಳಿದರು ಹೇಳಿ? ಯಾರೂ ಕೇಳಲಿಲ್ಲ. ಯೇಸುವಿನ ಹತ್ತಿರ ಶತಾಧಿಪತಿಯು ಕ್ಷಮೆಯನ್ನು ಕೇಳಿದನೇ? ಯುದ್ಧ ವೀರರು ಕ್ಷಮೆಯನ್ನು ಕೇಳಿದರೆ? ಮತದ ಮುಖಂಡರು ಅವರ ಹತ್ತಿರ ಕ್ಷಮೆಯನ್ನು ಕೇಳಿದರೆ? ಯಾರೂ ಸಹ ಯೇಸುವಿನ ಹತ್ತಿರ ಬಂದು ಕ್ಷಮೆಯನ್ನು ಕೇಳಲಿಲ್ಲ. ಆದರೆ ಅವರೆಲ್ಲರೂ ಯೇಸುವನ್ನು ವೇದನೆ ಪಡಿಸಿದ್ದಾರೆ ನಿಜವೇ. ಆಗಿದ್ದರೂ ಯೇಸು ತನ್ನ ಹತ್ತಿರ ಕ್ಷಮೆಯನ್ನು ಕೇಳದೇ ಇರುವವರನ್ನು ಸಹ ಕ್ಷಮಿಸಿದರು. ಇದೇ ನಮಗೆ ಯೇಸು ತೋರಿದ ಮಾದರಿ, ಎಕ್ಸಾಂಪಲ್. ಅವರೆಲ್ಲರೂ ಬಂದು ಮೊದಲನೇದಾಗಿ ನನ್ನ ಹತ್ತಿರ ಕ್ಷಮೆಯನ್ನು ಕೇಳಲಿ ಎಂದು ಹೇಳುವವರಾಗಿ ನಾವು ಇರುವುದಾದರೆ ನಮಗೂ ಅನ್ಯಜಾತಿ ಜನಗಳಿಗೂ ಏನು ವ್ಯತ್ಯಾಸ ಹೇಳಿ? ಯೇಸುವನ್ನು ಹಿಂಬಾಲಿಸುವವರಿಗೂ ಅವರನ್ನು ಹಿಂಬಾಲಿಸದೇ ಇರುವವರಿಗೂ ಏನು ವ್ಯತ್ಯಾಸ? ಆದ್ದರಿಂದ ನೀವು ಕ್ಷಮಿಸಬೇಕು. ಕೆಲವರು ಕ್ರೈಸ್ತರು ಕ್ಷಮೆಯನ್ನು ಕೇಳಿದರೂ ಸಹ ಕ್ಷಮಿಸುವುದಿಲ್ಲ. ಕ್ಷಮೆಯನ್ನು ಕೇಳದೇ ಇರುವವರನ್ನು ಸಹ ಕ್ಷಮಿಸುವುದೇ ನಿಜವಾದ ಕ್ರೈಸ್ತರು. ಯೇಸು ಕ್ರಿಸ್ತನಲ್ಲಿ ಇರುವಂತಹ ಈ ಯೋಚನೆ ನಮ್ಮೊಳಗೆ ಇರಬೇಕು. ಆಗಲೇ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ಕ್ಷಮೆಯನ್ನು ಕೇಳದೆ ತನ್ನನ್ನು ಬಾಧೆಪಡಿಸುವುದವರನ್ನು ಸಹ ತಂದೆಯೇ ಇವರಿಗೆ ಕ್ಷಮಿಸಿರಿ ಎಂದು ಪ್ರಾರ್ಥಿಸಿದರು. ಗ್ರೀಕ್ ಭಾಷೆಯಲ್ಲಿ ಇದರ ಅರ್ಥದ ಬಗ್ಗೆ ಏನು ಹೇಳಲ್ಪಟ್ಟಿದೆ ಎಂದರೆ, ಯೇಸು ತನ್ನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂತಹ ಸಮಯದಿಂದಲೇ ತಂದೆಯೇ ಇವರಿಗೆ ಕ್ಷಮಿಸಿರಿ ಎಂದು ಮತ್ತೆ ಮತ್ತೆ ಅವರನ್ನು ಕ್ಷಮಿಸುವಂತೆ ಬೇಡಿಕೊಂಡೇ ಇದ್ದರಂತೆ. ಕ್ಷಮೆಯನ್ನು ಕೇಳದೇ ಇರುವವರನ್ನು ಸಹ ಕ್ಷಮಿಸುವವರೇ ನಿಜವಾದ ಕ್ರೈಸ್ತರು. ಕಾರಣ, ಅವರು ಹಾಗೆ ಬೇಡಿಕೊಳ್ಳದೆ ಇದ್ದಿದ್ದರೆ ಅವರೆಲ್ಲರೂ ಅಲ್ಲಿಯೇ ನಾಶವಾಗಿ ಹೋಗಿರುತ್ತಿದ್ದರು. ಒಂದು ಅಪರಾಧವಿಲ್ಲದಂತಹ ರಕ್ತವನ್ನು ಹೊರೆಸಿ ಅವರನ್ನು ಶಿಲುಬೆಯಲ್ಲಿ ಜಡಿದುದರಿಂದ ಕರ್ತನ ನ್ಯಾಯ ತೀರ್ಪು ದೇವ ರೋಷಾಗ್ನಿಯಾಗಿ ಅವರ ಮೇಲೆ ಬಂದಿರುತ್ತದೆ. ಈಗ ನೀವು ಯೋಚಿಸಿ ನೋಡಿರಿ. ನೀವು ಕ್ಷಮಿಸದೇ ಇರುವುದರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯವಿಲ್ಲ, ನಿಮ್ಮ ಮನೆಯಲ್ಲಿ ಇನ್ನೂ ದರಿದ್ರ ಬದಲಾಗಲಿಲ್ಲ, ನಿಮ್ಮ ಮನೆಯಲ್ಲಿರುವ ಸಮಸ್ಯೆಯು ನಿವಾರಣೆಯಾಗಿಲ್ಲ, ನಿಮ್ಮ ವ್ಯಾಪಾರವನ್ನು ಕರ್ತನು ಆಶೀರ್ವದಿಸಲು ಸಾಧ್ಯವಾಗಿಲ್ಲ, ನಿಮ್ಮ ಮಕ್ಕಳ ಜೀವನದಲ್ಲಿಯೂ ಕರ್ತನಿಂದ ಅಭಿವೃದ್ಧಿಪಡಿಸಲು ಆಗಲಿಲ್ಲ. ನೀವು ಎಷ್ಟೇ ಪ್ರಾರ್ಥಿಸಿದರೂ ಆಶೀರ್ವಾದವು ತಡೆಯಾಗುತ್ತಲೇ ಇದೆ. ಹಾಗಾದರೆ ನೀವು ಕ್ಷಮಿಸಬೇಕು. ಆ ಕ್ಷಮಿಸುವಂತಹ ಹೃದಯ ನಿಮಗೆ ಬೇಕು. ಈ ದಿನ ನೀವು ಯಾರಿಂದ ಬಾಧಿಸಲ್ಪಟ್ಟಿದ್ದೀರೋ, ಯಾರ ಮೇಲೆ ನಿಮಗೆ ಕೋಪ, ಅಸೂಯೆ ಇದೆಯೋ ಅವರನ್ನು ನೀವು ಕ್ಷಮಿಸಬೇಕು ಎಂದು ಕರ್ತನು ಹೇಳುತ್ತಾನೆ. ನಿಮ್ಮ ಹೃದಯದಿಂದ ಮನಸ್ಫೂರ್ತಿಯಾಗಿ ಅವರನ್ನು ಕ್ಷಮಿಸಿರಿ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ರಾತ್ರಿಯ ವೇಳೆಯಲ್ಲಿ ನಾವೆಲ್ಲರೂ ಮೊಣಕಾಲೂರೋಣ, ದೇವರ ಬಳಿ ಪ್ರಾರ್ಥಿಸೋಣ. ದೇವರೇ, ನಮ್ಮನ್ನು ಕ್ಷಮಿಸಿರಿ. ನಾನು ಯಾರ್ಯಾರ ಮೇಲೂ ಕಹಿ ಭಾವನೆ ಇಟ್ಟಿದ್ದೇನೋ, ಯಾರು ನಾನು ಕ್ಷಮಿಸುವುದಿಲ್ಲವೋ, ಈ ಕ್ಷಣವೇ ಅವರನ್ನು ನಾನು ಕ್ಷಮಿಸುತ್ತೇನೆ. ನನ್ನ ಮನೆಯಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡಿರಿ. ಕ್ಷಮಿಸು ಪ್ರಭುವೇ, ಕ್ಷಮಿಸು. ನಿಮ್ಮ ಕೃಪಾ ಕಟಾಕ್ಷದಿಂದ ನಮ್ಮನ್ನು ನಿಮ್ಮ ಕಡೆಗೆ ಕರೆದುಕೊಳ್ಳಿರಿ. ಎಲ್ಲರನ್ನೂ ನಾನು ಕ್ಷಮಿಸುತ್ತೇನೆ. ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್ ತಂದೆಯೇ.